ನಮಸ್ಕಾರ. ಇವತ್ತು ನಾವು ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತು ಮೋಟೋ ವ್ಲಾಗಿಂಗ್ ಮಾಡೋಣ ಅಂತ ಒಂದು ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀನಿ. ಗುರು, ನೀವು ನೋಡ್ತಾ ಇದ್ದೀರಾ ಈಗ ನನ್ನ ಹತ್ರ ಇರೋದು ಎಕ್ಸ್ಟ್ರೀಮ್ 125R ಅಂತ. ಇದು ನನ್ನ ಮೊದಲೆಯ ಮೋಟೋ ವ್ಲಾಗಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಈ ಕಡೆ ತುಂಬ ವೆಹಿಕಲ್ ಸೌಂಡ್ ಎಲ್ಲ ಜಾಸ್ತಿನೇ ಇದೆ ಈ ಕಡೆ. ಈಗ ನೋಡ್ತಾ ಇರ್ಬೋದು ನೀವು 125R ಯಾವ ಥರ ಕಾಣ್ತಾ ಇದೆ ಅಂತ. ಲುಕ್ ಮಾತ್ರ ಬೆಂಕಿ ಅಂತಲೇ ಹೇಳ್ಬೋದು. ಕಡಿಮೆ ಬಜೆಟ್ ಅಂತಂದರೆ ಇದಕ್ಕೆ ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 9,000 ಆಗುತ್ತೆ. ಹಾಗೆ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 120ಗೆಲ್ಲ ಸಿಕ್ಬಿಟ್ಟು ತುಂಬ ಚೆನ್ನಾಗಿದೆ ಗಾಡಿ. ನೋಡ್ಬೋದು, ಲುಕ್ ಮಾತ್ರ ಬೆಂಕಿ ಇದೆ ಗುರು. ಈ ಗಾಡಿ ಲಾಂಚ್ ಆಗಿ ಒಂದು ಮಿನಿಮಮ್ 8 ತಿಂಗಳೇನೋ ಆಗಿರ್ಬೋದು. ಬಂದು 8 ತಿಂಗಳಾಗಿದೆ. ಈ ಗಾಡಿ ಟಾಪ್ ಸ್ಪೀಡ್ ಬಂದ್ಬಿಟ್ಟು 115 ಕಿಲೋಮೀಟ್ರು ಸ್ಪೀಡ್ ಹೋಗುತ್ತೆ. ಒಂದು ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಹೊಡೆದಂತಾನೆ ಹೇಳ್ಬೋದು 10 ಲೀಟ್ರು ಕರೆಕ್ಟಾಗಿ ಹಿಡಿಯುತ್ತೆ. ಇನ್ನು ಈ ಮುಂದೆ ಬ್ರೇಕ್ ಬಗ್ಗೆ ಹೇಳಬೇಕು ಅಂತಂದರೆ, ಮುಂದೆ ABS ಬ್ರೇಕ್ ಇದೆ, ಹಾಗೆ ಹಿಂದೆ ಡ್ರಮ್ ಬ್ರೇಕ್. ಆ್ಯಕ್ಚುಲಿ ಈ 125R ಅಂತ ಕೊಡೋದು ರೇಸ್ ಗಾಡಿಗಳಿಗೆ ಮಾತ್ರ. ಮಿಡಲ್ ಕ್ಲಾಸ್ ಜನಗಳಿಗೆ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಗಾಡಿ ತಗೋಬೇಕು ಆದರೆ ಮಿಡಲ್ ಕ್ಲಾಸ್ ಜನಗಳಿಗೆ ಮಾತ್ರ ಇದೊಂಥರ ರೇಸ್ ಗಾಡಿ ಅಂತಲೇ ಹೇಳ್ಬೋದು. 125cc ಗಾಡಿ ಇದು. 11.5 BHP. ಇದರ ಟಾಪ್ ಸ್ಪೀಡ್ ಬಂದ್ಬಿಟ್ಟು 115 ಅಷ್ಟೇ. ಆದರೆ ನಾನು ಅಷ್ಟೊಂದು ಟ್ರೈ ಮಾಡೋಕೆ ಹೋಗಲಿಲ್ಲ, ಯಾಕಂದರೆ ಫ್ರೆಂಡ್ ಗಾಡಿ ನಂಬಿಕೆ ಇಟ್ಟು ಕೊಟ್ಟಿರ್ತಾರೆ. ನಾನು ಹೊಡೆದಿದ್ದು ಲಾಸ್ಟ್ ಅಂತಂದರೆ 101 ಅಷ್ಟೇ ಮುಟ್ಟಿದ್ದು. 80ರವರೆಗೂ ಸರಿಯಾಗಿ ಪಿಕಪ್ ತಾಳುತ್ತೆ ಗುರು. ಅದಾದ್ಮೇಲೆ ಹೋಗೋದೇ ಇಲ್ಲ ಗಾಡಿ ಮಾತ್ರ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ ಬೇಡ, ಅದು ಬೇಡ ಸರ್, ಆಗಲ್ಲ. ಏನ್ ಮಾಡ್ತೀರಾ, ಬಜೆಟ್ ಫ್ರೆಂಡ್ಲಿ ತಗೊಳ್ಳೇಬೇಕು. ಇದರ ಮೈಲೇಜ್ ಕೆಪಾಸಿಟಿ ಬಂದ್ಬಿಟ್ಟು 60 ಪಕ್ಕ ಬಂದೇ ಬರುತ್ತೆ. ಆದರೆ ಗೂಗಲಲ್ಲಿ ಅದರೆಲ್ಲ ತೋರಿಸೋ ಥರ 66 ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗಲೇಬಾರ್ದು ಗಾಡೀಲಿ, ಯಾಕಂದರೆ ರೋಡ್ಗಳು ಹೆಂಗಿರ್ತಾವಂತ ನಿಮಗೆ ಗೊತ್ತಲ್ಲ. 10.9 ಟಾರ್ಕನ್ನು ಹೊಂದಿದೆ ಈ ಗಾಡಿ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ಅಂದ್ಕೊಂಡಿರೋ ಥರ ಇದರಲ್ಲಿ ಏನೂ ರೇಡಿಯೇಟ್ರ್ ಇಲ್ಲ, ಯಾಕಂದರೆ ಇದು ಏರ್ ಕೂಲ್ಡ್ ಇದು. ಲುಕ್ ವೈಸ್ ಮಾತ್ರ ಬೆಂಕಿ ಅಂತಲೇ ಹೇಳ್ಬೋದು ಗುರು. ಸೀಟ್ ಮಾತ್ರ ತುಂಬ ಸ್ಮೂತ್ ಅಂದರೆ ತುಂಬ ಸ್ಮೂತು. ನೋಡಿ, ಕೈ ಟ್ರೇಡ್ಗೆ ಹೆಂಗೆ ಒಳಗಡೆ ಹೋಗುತ್ತೆ. ಅಯ್ಯೋ, ಡಬಲ್ ಮೀನಿಂಗ್ ಸರ್. ಕೂತ್ಕೊಂಡು ಹೋಗ್ತಾ ಇದ್ರೆ ಅಂಬಾರಿ ಮೇಲೆ ಇದು ಆಕ್ಚುಲಿ ಚೆನ್ನಾಗಿರೋದು. ಗಾಡಿ ವೆಯ್ಟ್ ಬಂದ್ಬಿಟ್ಟು 136 kg ಗುರು. ನೀವೀಗೇನು ನೋಡ್ತಾ ಇದ್ದೀರಾ, ಇದರಲ್ಲಿ ಪಾರ್ಕಿಂಗ್ ಲೈಟ್ ಇದೆ, ನೋಡ್ತಾ ಇರ್ಬೋದು ನೀವು. ಪಾರ್ಕಿಂಗ್ ಲೈಟು ಅದು ಬಿಟ್ಟರೆ ಡಿಸ್ಪ್ಲೇ ತುಂಬ ಸಣ್ಣದಾಗಿದೆ. ಇದರಲ್ಲಿ ಯಾವುದೇ ಥರದ ಬ್ಲೂಟೂತ್ ಕನೆಕ್ಷನ್ ಇಲ್ಲ, GPS ನ್ಯಾವಿಗೇಷನ್ ಇಲ್ಲ ಗುರು. ನನಗಂತೂ ವಿಡಿಯೋ ಮಾಡಬೇಕಾದ್ರೆ ಭಯ ಅಂತ ಏನಲ್ಲ, ಸ್ವಲ್ಪ ಮುಜುಗರ ಅನ್ನಿಸ್ತು, ಯಾಕಂದರೆ ಹಿಂದೆ ಪೊಲೀಸ್ನರು ಇಲ್ಲೇ ಇದ್ದಾರೆ. ಗುರು, ನಾನು ನಿಮ್ಗೊಂದು ಮಿರಾಕಲ್ ತೋರಿಸ್ತೀನಿ. ಅದೇನು ಅಂತಂದರೆ, ಪೆಟ್ರೋಲ್ ನೋಡಿ, ಇಲ್ಲಿ ನಿಮಗೆ ಕಣ್ಣಿಗೆ ಕಾಣ್ತಾ ಇರ್ಬೋದು. ಇಲ್ಲಿ ಪೆಟ್ರೋಲು ಇಲ್ಲೋಡು ಗುರು, ಪೆಟ್ರೋಲು ಒಂದೇ ಒಂದು ಪಾಯಿಂಟ್ ಐತೆ. ಈ ಟ್ಯಾಂಕಲ್ಲಿ ನೋಡಿದರೆ 3/4 ಟ್ಯಾಂಕ್ ಐತೆ ಗುರು. ಆಗಲೇ ಬ್ಲಿಂಕ್ ಆಗ್ತಾ ಇತ್ತು. ನಾನು ಪೆಟ್ರೋಲ್ ಚೆಕ್ ಮಾಡಿದರೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೀವು ಗಮನಿಸಿರ್ಬೋದು, ಅಲ್ಲಿಂದ ಎಷ್ಟು ಸ್ಪೀಡಾಗಿ ಬಂದೆ. ಬ್ರೇಕ್ ಮಾತ್ರ ಕಂಫರ್ಟಬಲ್ ಅಂದರೆ ಕಂಫರ್ಟಬಲ್ ಆಗಿದೆ. ಬ್ರೇಕ್ ಮಾತ್ರ ಫುಲ್ ಕಂಟ್ರೋಲ್ ಆಗುತ್ತೆ ಗುರು. ಫ್ರಂಟ್ ಬ್ರೇಕ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಹಿಂದೆ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ, ಅದೇನು ಇಷ್ಟ ಆಗಲಿಲ್ಲ ಅಷ್ಟೊಂದು. ಫ್ರಂಟಲ್ಲಿ ಮಾತ್ರ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಹಂಗಂತ ಮುಂದೆ ಬ್ರೇಕ್ ಏನಾದರೂ ಹಿಡಿದ್ರೆ ಮುಗಿದ ಕತೆ ಅಂತಲೇ ಹೇಳ್ಬೋದು. ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ, ಈ ಕಡೆ ನೋಡಿ, ಇಲ್ಲಿ ಹ್ಯಾಂಡ್ಲ್ ಎಷ್ಟು ಹತ್ರ ಇದೆ ಟ್ಯಾಂಕಿಗೆ. ಈ ಕಡೆ ನೋಡಿ ಎಷ್ಟು ಕೇರ್ಫುಲ್ ಆಗಿರಬೇಕು ಅಂತಂದರೆ, ಫುಲ್ ಟರ್ನ್ ಮಾಡೋಕೆ ಹೋದರೆ ದೇವರನ್ನೇ ದಬಾಕತ್ತೀವಿ, ಡೌಟೇ ಇಲ್ಲ.